ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವ್ಲಾಗ್ ನಾನು ಮೈಸೂರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಶ್ರಾವಣ ಮಾಸದ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಹಾಗಾಗಿ ಈ ವ್ಲಾಗ್ನ ಮೈಸೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಫಸ್ಟು ನಮ್ಮ ಸ್ಟಾರ್ಟ್ ಬಂದು ಸತ್ಯನಾರಾಯಣ ಪೂಜೆ ಹಿಂದಿನ ದಿನ ನಾವು ಮೈಸೂರು ಮಾರ್ಕೆಟಿಗೆ ಹೋಗಿದ್ದೀವಿ. ಸೊ ಅದು ಫ್ಲವರ್ ಆ್ಯಂಡ್ ಫ್ರೂಟ್ಸ್ ಇರುತ್ತಲ್ಲ, ಆ ಪ್ಲೇಸ್ ಎಕ್ಸಾಕ್ಟ್ ಹೋಗಿರೋದು. ಒಂದಷ್ಟು ಫ್ಲವರ್ಸು ಫ್ರೂಟ್ಸು ಬೇಕಿತ್ತಂತ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ತುಂಬಾ ಕೆಲವೊಂದು ಕಡೆ ಬ್ಯೂಟಿಫುಲ್ ಫ್ಲವರ್ಸ್ ಇತ್ತು. ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಫ್ರೂಟ್ಸ್ ಎಲ್ಲ ಇತ್ತು. ಎಲ್ಲನೂ ಶಾಪಿಂಗ್ ಮಾಡ್ತಾ ಹಾಗೆ ಒಂದು ಸಿಂಪಲಾಗಿ ನಮ್ಮದು ಮೈಸೂರು ಮಾರ್ಕೆಟ್ ಯಾವ ಥರ ಇರುತ್ತೆ ನನ್ನ ಚಿಕ್ಕದಾಗಿ ಶೂಟ್ ಮಾಡ್ಕೊಂಡಿದ್ದೆ. ಇದು ಒನ್ ಸೈಡ್ ಆಫ್ ಮಾರ್ಕೆಟ್ ಅಂತ ಹೇಳ್ಬೋದು. ಇನ್ನೊಂದು ಸೈಡ್ ಬೇರೆ ಎಲ್ಲನೂ ಸಿಗುತ್ತೆ. ನಾವು ಮೇಯ್ನಾಗಿ ಹೋಗಿದ್ದು ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. ಸೊ ಹಾಗಾಗಿ ದೇವರಿಗೆ ಏನೇನೆಲ್ಲ ಬೇಕೋ ಅದನ್ನು ಪರ್ಚೇಸ್ ಮಾಡಬೇಕು ಅಂತ. ಸೊ ಒನ್ ಸೈಡ್ ಮಾರ್ಕೆಟ್ ಅಷ್ಟೇ ನಾನು ಇಲ್ಲಿ ಶೂಟ್ ಮಾಡ್ಕೊಂಡಿರೋದು. ಒಂದಷ್ಟು ರಿಕ್ವೈರ್ಮೆಂಟ್ ಇರುವಂಥ ಫ್ಲವರ್ಸು ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ಬಂದ್ವಿ. ಯಾಕೆ ಅಂದರೆ ಒಂದಷ್ಟು ನನ್ನ ತಂಗಿ ಬಂದು ಅಂದ್ಕೊಂಡಿದ್ಲು ಬ್ಯಾಕ್ಗ್ರೌಂಡ್ ಎಲ್ಲ ಡೆಕೋರೇಟ್ ನಾವೇ ಮಾಡೋಣ ಮನೆಯಲ್ಲಿ, ಯಾವುದೋ ಆರ್ಟಿಫಿಷಿಯಲ್ ಬೇಡ, ಎಲ್ಲ ನ್ಯಾಚುರಲ್ ಫ್ಲವರ್ಸ್ನ ಯೂಸ್ ಮಾಡಿ ಮಾಡಬೇಕಂತ ಅವಳ ಕಾನ್ಸೆಪ್ಟ್ ಇತ್ತು. ಸೊ ನಾವು ಮೈಂಡಲ್ಲಿ ಪ್ರಿಪೇರ್ ಆಗಿ ಹೋಗಿರಲಿಲ್ಲ. ಅವಳಿಗೆ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದ್ರ ರಿಲೇಟೆಡ್ ಆಗಿ ಅವಳು ಏನೆಲ್ಲ ಅಂದ್ಕೊಂಡಿದ್ಲು ಆ ಫ್ಲವರ್ಸ್ ಎಲ್ಲ ಅವಳೇ ಬಂದು ಎಲ್ಲ ಪರ್ಚೇಸ್ ಮಾಡಿದ್ಲು. ಫೈನಲಿ ಫ್ಲವರ್ ಶಾಪಿಂಗ್ ಎಲ್ಲ ಮುಗಿಸಿ ಬಂದ್ವಿ ಮನೆಗೆ. ಸೊ ನಮ್ಮ ಡೆಕೋರೇಷನ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಯ್ತು. ಈ ಥರ ಅಣ್ಣ, ಅತ್ತಿಗೆ, ನನ್ನ ತಂಗಿ, ನಮ್ಮಮ್ಮ ಎಲ್ಲರೂ ಸ್ವಲ್ಪ ಕೈ ಜೋಡಿಸ್ಕೊಂಡು ಎಲ್ಲ ಮಾಡಿದ್ವಿ ಡೆಕೋರೇಷನ್ಗೆ. ಅದ್ರ ಜೊತೆಗೆ ಈ ಮಕ್ಕಳು ಕೂಡ ಇದ್ದರು. ಅವರು ಹೆಲ್ಪು ಮಾಡ್ತಾಯಿದ್ರು, ಹಾಗೆ ಲಿಟಲ್ ಬಿಟ್ಟು ಇರಿಟೇಟು ಮಾಡ್ತಾಯಿದ್ರು. ನಾವು ಮಾಡ್ತೀನಿ ಅಂತ. ನಮಗೆ ಕೆಲವೊಂದು ಸರಿಯಾಗಿ ಬರ್ತಿರ್ಲಿಲ್ಲ. ಅಲ್ಲಿ ಇಲ್ಲಿ ವೀಡಿಯೋಸ್ ಎಲ್ಲ ನೋಡಿ ಫುಲ್ ತಲೆ ಎಲ್ಲ ಓಡಿಸಿ ಏನೇನೋ ಡೆಕೋರೇಷನ್ ಮಾಡಬೇಕಂತ ಮಾಡ್ತಿದ್ವಿ. ಬಟ್ ನನ್ನ ತಂಗಿ ಆಲ್ಮೋಸ್ಟ್ ಅವಳು ಇದೇ ಥರ ಬೇಕಂತ ಕಾನ್ಸೆಪ್ಟ್ ಅವಳು ರೆಡಿ ಆಗಿಬಿಟ್ಟಿದ್ಲು. ನಮ್ಗೆ ಐಡಿಯಾ ಇರಲಿಲ್ಲ. ನಮಗೇನೆಲ್ಲ ಗೊತ್ತೋ ನಮಗೆ ಅದ್ರ ರಿಲೇಟೆಡ್ ಆಗಿ ಒಬ್ಬೊಬ್ಬರು ಒಂದೊಂದನ್ನು ತಗೊಂಡು ಹೆಲ್ಪ್ ಮಾಡಿದ್ವಿ. ಫೈನಲಾಗಿ ತುಂಬಾ ಚೆನ್ನಾಗಿ ಬಂತು. ಬಟ್ ತುಂಬಾ ಶಾರ್ಟ್ ಟೈಮ್ ಆಗಿದ್ದರಿಂದ ಅಂದ್ಕೊಂಡಷ್ಟು ಬಂದಿಲ್ಲ ಅಂದರೂ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಬ್ಯಾಕ್ಗ್ರೌಂಡು. ಫೈನಲ್ ಆಗಿ ನಾವು ಡೋರಿಗೆ ಒಂದಷ್ಟು ಲೈಕ್ ಫ್ಲವರ್ ಎಲ್ಲ, ಚೆಂಡು ಹೂವು, ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ ಇರುವಂತಹ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಡೆಕೋರೇಷನ್ ಈ ಥರ ಬಂದಿದೆ. ಅಂದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದು ಇದು ನಾವು ಏನು ದೇವ್ರನ್ನ ಕೂರಿಸ್ಬೇಕು ಅಂತಿದ್ವಿ ಆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್. ಐ ಹೋಪ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಬೆಳಗ್ಗೆಗೆ ಇನ್ನಷ್ಟು ಚೇಂಜಸ್ ಇತ್ತು. ಇನ್ನೊಂದು ಸ್ವಲ್ಪ ಫ್ಲವರ್ಸ್ ಎಲ್ಲ ಆ್ಯಡ್ ಆನ್ ಮಾಡ್ಕೊಂಡ್ವಿ. ನಾವು ನೈಟಿಗೆ ಇಷ್ಟು ಡೆಕೋರ್ ಮಾಡಿ ಇಟ್ಟಿದ್ವಿ. ಓವರಾಲ್ ಲುಕ್ ಈ ಥರ ಇತ್ತು. ನನಗೆ ಬೆಳಗ್ಗೆ ಡೀಟೇಲಾಗಿ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಎಲ್ಲ ರೆಡಿ ಆಗೋದ್ರಲ್ಲಿದ್ವಲ್ಲ. ಸೊ ಹಾಗಾಗಿ ಅವತ್ತು ಮನೆ ಹತ್ರ ಫಂಕ್ಷನ್ ಇದ್ದಿದ್ದರಿಂದ ಈ ಥರ ಬಸ್ವನ್ನು ಕರ್ಕೊಂಡು ಬಂದಿದ್ದರು. ಆಬ್ವಿಯಸ್ಲಿ ಗೊತ್ತಿರುತ್ತೆ ಈ ಸಿಟಿಯಲ್ಲೆಲ್ಲ ಹೀಗೆ ಅಲ್ಲ, ಲೈಕ್ ಯಾವುದಾದ್ರೂ ಫಂಕ್ಷನ್ ಮನೆ ಆಗ್ತಿದೆ ಅಂದರೆ ಈ ಥರ ಒಳ್ಳೆಯದು ಬ್ಲೆಸ್ಸಿಂಗ್ ಸಿಗತ್ತೆ ಅಂತ ಹೇಳಿ ಕರ್ಕೊಂಬರ್ತಾರೆ. ನಮಗೂ ಒಂಥರ ಖುಷಿನೇ ಈ ಥರ ಏನೋ ಒಂದು ಫಂಕ್ಷನ್ ಮಾಡುವಾಗ ಈ ಥರ ಹಸು ಬಂತು ಅಂದರೆ ನಮಗೆಲ್ಲ ತುಂಬ ಖುಷಿ. ನನಗಂತೂ ಬಸವಪ್ಪ ಅಂದರೆ ತುಂಬಾ ಇಷ್ಟ. ಈಗಿಂದ ಅಂತಲ್ಲ, ಚಿಕ್ಕದ್ರಿಂದನೂ. ನನ್ನ ಅಮ್ಮನ ಮನೆ ದೇವ್ರು ಬಂದು ಬಸವೇಶ್ವರ. ಸೊ ಹಾಗಾಗಿ ನನಗೆ ಸ್ವಲ್ಪ ಸ್ಪೆಷಲ್ ದೇವ್ರ ಮೇಲೆ ಜಾಸ್ತಿನೇ ಇಷ್ಟ ಇದೆ.
ಈಗ ನೀವು ನೋಡ್ತಾ ಇರೋದು ನನ್ನ ಚಿಕ್ಕಮ್ಮಂದು ಸ್ಯಾರಿ. ಇದನ್ನು ಸ್ವಲ್ಪ ಲೈಕ್ ಪಿನ್ ಮಾಡಿ ಇಡೋಣ, ಅವರು ವೇರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನೆಲ್ಲ ಪಿನ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೆ, ಹೆಲ್ಪ್ ಮಾಡ್ತಾ ಇದ್ದೆ. ನಾನು ಏನಷ್ಟು ಎಕ್ಸ್ಪರ್ಟ್ ಅಲ್ಲ ಸ್ಯಾರಿ ಇದರಲ್ಲಿ, ಬಟ್ ಏನೋ ನನಗೆ ಗೊತ್ತಾಗಿರೋ ಥರ ಪಿನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟೆ. ಸ್ಯಾರಿ ಕಲರ್ ಈ ಥರ ಇದೆ, ಲೈಟ್ ಬೇಬಿ ಪಿಂಕ್ ಅಂತ ಹೇಳ್ತಾರಲ್ಲ, ಸೊ ಆ ಕಲರ್ದು ಬಾರ್ಡರ್ ಮತ್ತು ಡಾರ್ಕ್ ಬ್ರೌನ್ ಕಲರ್ ಫುಲ್ ಒಳಗಡೆ, ಮತ್ತು ಬಾಕ್ಸ್ ಥರ ಇದೆ ಬುಟ್ಟ ಎಲ್ಲ ಕಂಪ್ಲೀಟ್ ಸ್ಯಾರಿದು. ಬಂದು ನನ್ನ ಸೆಕೆಂಡ್ ತಂಗಿದು, ಇದು ಅಷ್ಟೇ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿರುವಂಥದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ಸ್ಟಿಚ್ಚಿಂಗು, ಅವಳಿಗಂತೂ ಪರ್ಫೆಕ್ಟ್ ಮ್ಯಾಚ್ ಆಗಿತ್ತು. ಸೊ ನಾನು ವಿಡಿಯೋ ಮಾಡ್ಕೊಳ್ಳೋಷ್ಟು ಯಾರ್ದು ಟೈಮ್ ಇರಲಿಲ್ಲ ಇಂಡಿವಿಜುವಲ್ ಆಗಿ, ಸೊ ಹಾಗಾಗಿ ಒಂದು ಪಿಕ್ಚರ್ನ ಹಾಕ್ತೀನಿ. ಇನ್ನೊಬ್ಳು ತಂಗಿದು ಡ್ರೆಸ್ ಬಂದು ವಿಡಿಯೋ ನನ್ನ ಹತ್ರ ಇಲ್ಲ, ಅದು ಪೂಜಂಪಲ್ಲಿ ಬರುತ್ತಲ್ಲ ಆ ಪ್ಯಾಟ್ರನಲ್ಲಿ ಇರುವಂತಹದ್ದು. ಈಗ ನೆಕ್ಸ್ಟ್ ನನ್ನ ಔಟ್ಫಿಟ್ಟಿಗೆ ಬಂದರೆ, ತುಂಬ ಜನ ಯಾರು ನನ್ನ ಹಳೇ ವ್ಲಾಗರ್ಸ್ ಇರ್ತಾರ ಅವ್ರಿಗೆ ಗೊತ್ತಿರುತ್ತೆ. ಇದು KSIC ಮೈಸೂರು ಸಿಲ್ಕ್ ಸ್ಯಾರಿ. ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು, ಸೊ ವೇರೇ ಮಾಡಿರಲಿಲ್ಲ, ಫಸ್ಟ್ ಟೈಮ್ ವೇರ್ ಮಾಡಿದ್ದೆ ಈ ಸೀರೆನ. ತುಂಬ ಖುಷಿ ಆಯಿತು. ಈ ಬ್ಯೂಟಿಫುಲ್ ಸ್ಯಾರಿಯಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಇದು ನೆಕ್ಸ್ಟ್ ಬಂದು ನಮ್ಮಮ್ಮ ಮತ್ತು ತಂಗಿ, ಸೊ ಅವರು ಎಲ್ಲ ಸಿಲ್ಕ್ ಸ್ಯಾರಿನೇ ವೇರ್ ಮಾಡಿದರು. ಇವನ್ ನಮ್ಮ ಅತ್ತೆನೂ ಅಷ್ಟೇ ಬಂದಿದ್ದರು, ಸೊ ಅವ್ರದ್ದು ಫೋಟೋಸ್ ಇದೆ, ವೀಡಿಯೋಸ್ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ನಾವೆಲ್ಲ ರೆಡಿಯಾಗಿ ಬಂದಮೇಲೆ ಅವ್ರು ಬಂದರು. ಸೊ ಇದೆಲ್ಲ ಬಿಫೋರ್ದಾಗಿತ್ತು ಹಾಗಾಗಿ. ನೆಕ್ಸ್ಟು ಮೇನ್ ಬಂದು ಸತ್ಯನಾರಾಯಣ. ಸೊ ಸತ್ಯನಾರಾಯಣ ಪೂಜೆಗೆ ಸತ್ಯನಾರಾಯಣ ಸ್ವಾಮಿಗೆ ಅಲಂಕಾರ ಈ ಥರ ಇತ್ತು. ನಾನು ಆಗಲೇ ಹೇಳಿದೆ ವಿಡಿಯೋಲಿ, ಕೆಲವೊಂದು ಬ್ಯಾಕ್ಗ್ರೌಂಡ್ ಡೆಕೋರೇಷನಲ್ಲಿ ಫ್ಲವರ್ಸ್ ಆ್ಯಡ್ ಆನ್ ಆಗಿದೆ ಅಂತ. ಸೊ ಆ ಆ್ಯಡ್ ಆನ್ನು ನೋಡ್ಬೋದು. ನಮ್ಮ ಆಂಟಿ ಸ್ಯಾರಿನೂ ಅಷ್ಟೇ ಆಲ್ರೆಡಿ ತೋರಿಸಿದೆ. ಸೊ ಇದೇ ಥರ ಬಂದಿದೆ. ಇವನ್ ಅವ್ರ ಬ್ಲೌಸ್ ವರ್ಕು ಕೂಡ ತುಂಬ ಚೆನ್ನಾಗಿದೆ. ಇನ್ಯಾವಾಗಲಾದರೂ ನೆಕ್ಸ್ಟ್ ಟೈಮ್ ನಾನು ಡೀಟೇಲಾಗಿ ತೋರಿಸ್ತೀನಿ, ಅದು ಸ್ಯಾರಿ ಯಾವ ಥರ ಇತ್ತು, ಬ್ಲೌಸ್ ಡಿಸೈನ್ ಎಲ್ಲ ಯಾವ ಥರ ಇದೆ ಅನ್ನೋದನ್ನ. ಒನ್ ವೀಕ್ ಬ್ಯಾಕ್ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡಿದ್ವಿ. ಆ ಎಕ್ಸಾಕ್ಟ್ 1 ವೀಕಿಗೆ ಚಿಕ್ಕಮ್ಮನ ಮನೆಯಲ್ಲಿತ್ತು ಸತ್ಯನಾರಾಯಣ ಪೂಜೆ. ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ, ಸತ್ಯನಾರಾಯಣ ಪೂಜೆ ಯಾರು ಬೇಕಾದರೂ ಮಾಡ್ಬೋದು, ಯಾವ ಸೀಸನಲ್ಲಿ ಬೇಕಾದರೂ ಮಾಡ್ಬೋದು. ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಅಂತ ಇದು ಶ್ರಾವಣ ಮಾಸದಲ್ಲೇ ಮಾಡಬೇಕು, ಕಾರ್ತಿಕದಲ್ಲಿ ಮಾಡಬೇಕು ಆ ಥರ ಏನಿಲ್ಲ. ಯಾವ ಮಾಸದಲ್ಲಿ ಬೇಕಾದರೂ ನಾವು
ಪೂಜೆನ ಮಾಡ್ಬೋದು, ಅದು ಒಳ್ಳೆಯದೇ. ನಾವು ಸತ್ಯನಾರಾಯಣ ಕತೆ ಕೇಳ್ತೀವಲ್ಲ, ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವ ಸೀಸನಲ್ಲಿ ಮಾಡಿದರೂ ತುಂಬ ಒಳ್ಳೆಯದು ಅಂತ ಹೇಳಿ. ಒಟ್ಟಿನಲ್ಲಿ ಯಾವುದೋ ಒಂದು ಒಳ್ಳೆಯದಾಗಲಿ ಅಂತ ಅನ್ನೋದಕ್ಕೋಸ್ಕರನೂ ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಒಳ್ಳೆಯದಾಗಿದೆ ಅನ್ನೋದಕ್ಕೋಸ್ಕರನೂ ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಇದನ್ನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲೂ ಕೂಡ ಹೇಳಿದ್ದೆ. ನನ್ನ ಈ ಫ್ಯಾಮಿಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮೆಲ್ಲರ ಔಟ್ಫಿಟ್ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.